ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಬಂದಾಗ ಸೂಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆ ಇವರು ಮೊನ್ನೆ ಯತ್ನಾಳ ಮುಗಿಯೋದಲ್ಲಿ ಮಾತಾಡಿದಾರಲ್ಲ ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದು ಸಾಗರ ಹುಟ್ಟದಂಗೆ ಆಗ್ಬಿಡ್ತಾರೆ ಏನು ಸಾಗರ ಸಲುವಾಗಿ ಅವ ಪಾದಯಾತ್ರೆ ಮಾಡಿದ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಈ ಮಾತು ನಾವ್ಯಾರು ಆಡ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಘನತೆ ಹೊತ್ತ ಮತ್ತು ಶಾಸಕಾಂಗದ ಸಚಿವರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾದ ಬಸವನಗೌಡ ಯತ್ನಾಳ್ ಅವರ ಹೇಳ್ತಕ್ಕಂಥ ಮಾತಿದು. ಅವರಿಗೆ ತಕ್ಕ ವಿರುದ್ಧವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ್ ಕಾಶಪ್ಪುರ್ ಅವರ ಹೇಳಿರುವಂತಹ ಮಾತುಗಳು ಇಲ್ಯಾರು ಕೂಡ ನಾವು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ವೈಯಕ್ತಿಕ ದ್ವೇಷಗಳನ್ನ ಹಚ್ಚಿಕೊಂಡು ಜಾತಿಗಳ ಮಧ್ಯೆ ಜಗಳ ಹಚ್ಚುವುದು ಹಾಗೂ ಇನ್ನಿತರ ಜನರಿಗೆ ತೊಂದರೆ ಕೊಡುವಂತಹ ಕೆಲಸ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡುತ್ತಿರುವುದು ನಿಜಕ್ಕೂ ಇದು ಖಂಡನಾರ್ಹ ವಿಷಯವಾಗಿದೆ. ಯಾಕೆಂದ್ರೆ ಅವ್ರು ಯಾರೇ ಆಗಿರಲಿ ಅವರಿಗೆ ಬೈತಕ್ಕಂಥ ಹಕ್ಕು ನಮಗಿಲ್ಲ. ಅವರ ಸಾಧನೆ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದ್ದೇ ಹೊರತು ಅವರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಮತ್ತು ಇನ್ನೊಬ್ಬರಿಗೆ ತೇಜುವಧೆ ಮಾಡುವ ಮೂಲಕ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಿರುವಂತಹ ಬಸವನಗೌಡ ಪಾಟೀಲ್ಗೆ ನಿಜವಾಗ್ಲೂ ಇದು ನಾವು ಮಾತು ಹೇಳಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಮಗನು ಕೂಡ ಹೋರಾಟಕ್ಕೆ ಇಳಿಯಲ್ಲ, ಈ ಕಡೆ ಕಾಶಪ್ಪನವ್ರ ಮಗನು ಕೂಡ ಹೋರಾಟಕ್ಕೆ ಇಳಿಯಲ್ಲ. ಒಂದು ರೀತಿಯಿಂದ ದ್ವೇಷದ ರಾಜಕೀಯ ಮಾಡ್ತಾ ಬಂದಿರುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಬಾಯಿ ಚಪಲಕ್ಕೆ ಅಥವಾ ತಮ್ಮ ಮಾತಿನ ಭರಟೆಗೆ ಜನ ಮರಳು ಜಾತ್ರೋ ಮೆರಳು, ನನಗೆ ಒಂದು ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಹಿಂದೂ ಹುಲಿ ಎಂದು ಕರೀತಾರೆ ಅಂತಕ್ಕಂಥ ಮಾತನ್ನ ತನ್ನ ತಲೆಯಲ್ಲಿಟ್ಟುಕೊಂಡು ಯಾವುದೇ ಒಬ್ಬ ಕೋಮಿನ ಜನಾಂಗದ ಬಗ್ಗೆ ಮಾತಾಡೋದು ಅದು ಶಿಕ್ಷರ ಅಪರಾಧ ಆಗುತ್ತೆ. ಅದು ಸಾರ್ವಜನಿಕ ಮಧ್ಯವಾಗಿ ಒಬ್ಬ ಅಲ್ಪಸಂಖ್ಯಾತ ಟಿಪ್ಪು ಸುಲ್ತಾನ್ಗೆ ಬೈದಿರೋದು ಅದು ನಿಜಕ್ಕೂ ಖಂಡನಾರ್ಹ ವಿಷಯ. ಅದರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆದರೆ ವಿಜಯಾನಂದ್ ಕಾಶಂಪುರ್ ಮತ್ತು ಬಸವನಗೌಡ ಪಾಟೀಲ್ ನಡುವೆ ಏನೆಲ್ಲ ನಡೀತು ಅನ್ನೋದನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ವಿನಃ ಇದ್ಯಾರು ಕೂಡ ನಾವು ಹೇಳಿದ ಮಾತುಗಳಲ್ಲ. ಅದು ಹೇಳೋಕ್ಕೂ ನಮಗೆ ಬರೋದಿಲ್ಲ. ಆದರೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿಂದುತ್ವ ಮತ್ತೊಂದು ಮಗದೊಂದು ತಿಳ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬೆಳೆ ಬೇಯಿಸಿಕೊಳ್ಳುವಂತ ಹಿಂದುತ್ವವಾದಿಯಾಗಿರುವಂತ ಬಸವನಗೌಡ ಪಾಟೀಲ್ ಇವತ್ತು ಅದೆಷ್ಟು ಕೋಮುಗಲಗಳಾಗ್ತಾವೋ, ಎಷ್ಟು ಪ್ರಚೋದನಕಾರಿ ಮಾತಾಡ್ತಾರೋ ಅಷ್ಟು ಕೂಡ ಅದನ್ನ ಫೇಸ್ ಮಾಡಲೇಬೇಕಾಗುತ್ತೆ. ಆದರೆ ಅಲ್ಲಿ ಫೇಸ್ ಮಾಡೋದು ಬಸವನಗೌಡ ಪಾಟೀಲ್ ಒಬ್ಬ ಆಗಿದ್ರೆ ಅಲ್ಲಿ ಅಮಾಯಕರು ಬಡತನದ ರೇಖೆಯಿಂದ ಕೆಳಗಿದ್ದಂಥವ್ರು ಮಾತ್ರ ಇವತ್ತ ಹಿಂದೂಗಳ ಮೇಲೆ ಕೇಸ್ ಹಾಕೊಳ್ಳೋದು, ಕೇಸ್ ಹಾಕೊಂಡು ಜೈಲಿಗೆ ಹೋಗ್ತಕ್ಕಂಥದ್ದು, ಜೈಲಿಗೆ ಹೋಗಿ ಕೊಲೆ ಆಗ್ತಕ್ಕಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಬಡವರಿಗೆ ಮಾತ್ರ ಗೊತ್ತಿರುತ್ತೆ. ಯಾವತ್ತು ಇದರಲ್ಲಿ ವಿಜಯಾನಂದ್ ಕಾಶಂಪುರ್ ಅವರು ಕೂಡ ಅವ್ರು ಮಾತಾಡೋದಾಗ್ಲಿ ಅವ್ರು ಹೇಳೋದೇ ಆಗ್ಲಿ ಒಂದು ರೀತಿ ವಿಚಾರ ಮಾಡಿದ್ರೆ ಇಲ್ಲಿ ಇಬ್ರು ಒಂದೇ ಜಾತಿ ಒಂದೇ ಕೋಮಿಗೆ ಸಂಬಂಧಪಟ್ಟವರು. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಸಾಬ್ರಿಗೆ ಹುಟ್ಟಿದ್ದು ಯಾರು, ಹಾಗಾದರೆ ಬಹಿರಂಗಪಡಿಸಬೇಕು. ಇದು ನಿಜವಾಗ್ಲೂ ನೀವು ಒಂದು ಬೂಟಾಟಿಕೆ ಮಾತುಗಳಾಡ್ತಾ ಇದ್ದೀರಾ ಅಥವಾ ನೀವು ಸಮಾಜದ ಬಗ್ಗೆ ಪರಿಜ್ಞಾನವೇ ನಿಮಗಿಲ್ವಾ ಅಥವಾ ಸಮಾಜಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಎಂಬುದನ್ನು ನೀವು ವಿಚಾರ ಮಾಡಬೇಕಾಗಿದೆ. ಎಲ್ಲ ಒಂದ್ ಕಡೆಯಿಂದ ನನಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಒಂದಿಷ್ಟು ಮಾತು ಹೇಳಬೇಕಾಗಿದೆ. ಅಲ್ಲ ಯತ್ನಾಳ್ ಅವರೇ, ತಾವೆಲ್ಲ ಬಹಳಷ್ಟು ಕೇಂದ್ರದ ಮಾಜಿ ಮಂತ್ರಿಗಳಾದಂಥವ್ರು ಮತ್ತು ರಾಜ್ಯದ ಬಹಳಷ್ಟು ಅನುಭವಿ ಪಡೆದುಕೊಂಡವರು. ಆದರೆ ಒಂದು ಜಾತಿ ಒಂದು ಕೋಮಿಗೆ ಈ ರೀತಿಯಾಗಿ ದ್ವೇಷ ಕಟ್ಟೋದು ಅಥವಾ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕು. ಈ ಒಂದು ಉದ್ರೇಕದ ಮಾತುಗಳಿಂದಾಗಿ ಕೋಮಿನ ಮಧ್ಯೆ ಜಗಳ ಹಚ್ಚೋದು, ಬೇರೆ ಬೇರೆ ಕೋಮಿನ ಮಧ್ಯೆ ಜಗಳ ಹಚ್ಚತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಸಾಯೋರು ಕೂಡ ಬಡವರೇ, ಮೆರವಣಿಗೆ ಹೋಗೋದು ಕೂಡ ಬಡವರೇ, ಎಲ್ಲ ಒಂದು ಕಡೆಯಿಂದ ಶಿಕ್ಷಕ ಅನುಭವಿಸ್ ಕೂಡ ಬಡವರೇ ಆಗಿರ್ತಾರೆ. ಆದರೆ ಯಾವತ್ತು ನಿಮ್ಮ ಮಕ್ಕಳಿಗೆ ಬಂದು ಯಾವತ್ತು ನಿಮ್ಮ ಮಕ್ಕಳಿಗೆ ಈ ಒಂದು ಗಣೇಶೋತ್ಸವ ಆಗಿರಲಿ ಅಥವಾ ಮತ್ತೊಂದು ಬಿಜೆಪಿ ಅಜೆಂಡಾ ಆಗಿರಲಿ ಅಥವಾ ಬೇರೆ ಯಾವುದೇ ವಿಷಯ ಆಗಿರಲಿ, ನಿಮ್ಮ ಮಕ್ಕಳಿಗೆ ಯಾವತ್ತಾದರೂ ಈ ಒಂದು ಹೋರಾಟಗಳಲ್ಲಿ ತೆಗೆದುಕೊಂಡು ಬಂದಿದ್ದೀರಾ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಈ ತರದ ಮಾತಾಡೋದೇಳಿ ಯಾವತ್ತಾದರೂ ಕಲಿಸಿದಿರಾ?
ನೀವು ನಿಮ್ಮ ಎದೆ ಮುಟ್ಕೊಂಡು ಹೇಳ್ಕೊಳ್ಳಿ. ಈ ತರದ ದ್ವೇಷದ ಮಾತುಗಳಾಡಿ ವಿಷಬೀಜ ಬಿತ್ತುವಂತ ಕೆಲಸ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಒಂದ್ ರೀತಿಯಿಂದ ಯತ್ನಾಳ್ ಒಂಥರ ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿ ಮಾತಾಡೋದು ಸರಿಯಲ್ಲ ಅನ್ನೋದು ಸಾರ್ವಜನಿಕರಾಗಿ ಹೇಳ್ತಾ ಇದ್ರೂ ಸಹ ಮತ್ತೆ ಮತ್ತೆ ಗಲಭೆ ಮಾಡ್ತಕ್ಕಂಥ ದೇಶದ ಮಾತುಗಳಾಡೋ ಮೂಲಕ ಇವರಿಗೆ ಯಾಕೆ ಅಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಮೋಟೋ ಕೇಸ್ನಲ್ಲಿ ಇವ್ರಿಗೆ ಅರೆಸ್ಟ್ ಮಾಡಬಾರ್ದು? ಅಥವಾ ಯಾವುದೋ ಒಂದು ಜಾತಿ ಕೋಮಿನ ಬಗ್ಗೆ ಬಹಿರಂಗವಾಗಿ ಸಾರ್ವಜನಿಕ ಸ್ಥಳದಲ್ಲಿ ನಿಂತು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜಿಲ್ಲಾಡಳಿತ ಗಮನಕ್ಕೆ ಬರ್ತಾ ಇಲ್ವಾ ಅಂತಕ್ಕಂಥದ್ದು. ಇಲ್ಲಿ ಕಾಶಪ್ಪನವರಾಗಿರ್ಬೋದು, ಇಲ್ಲೊಂದ್ ಕಡೆ ಯತ್ನಾಳ್ ಅವರಾಗಿರ್ಬೋದು, ನಿಮ್ಮ ಇಬ್ಬರ ಮಧ್ಯೆ ನೀವು ನಿಜವಾಗ್ಲೂ ಯಾರಿಗೆ ಹುಟ್ಟಿದಿರಿ ಎಂಬುದರ ಬಗ್ಗೆ ನೀವು ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಸಾಬರಿಗೆ ಹುಟ್ಟಿರಬೇಕು ಅಂತಕ್ಕಂಥ ಮಾತು ಯತ್ನಾಳ್ ಆಡ್ತಾ ಇದ್ರೆ, ನೀನ್ ಯಾರಿಗೆ ಹುಟ್ಟಿದಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾಶಪ್ಪನವ್ರು ಕೇಳ್ತಾ ಇದ್ದಾರೆ. ನೀವಿಬ್ಬರು ಮಾತಾಡೋದನ್ನ ನಿಜವಾಗ್ಲೂ ನೋಡ್ಕೊಳಕ್ ಹೋದ್ರೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಚಪ್ಪಲಿಂದ ಹೊಡ್ಕೊಳ್ಬೇಕಾಗತ್ತೆ. ಇಬ್ಬರ ಮಧ್ಯೆಯಲ್ಲಿ ನಿಮ್ಮ ತಾಯಿನರಿಗೆ ತಂದು ಯಾರ ಮುಂದೆ ನೀವು ಕೇಳ್ತೀರಿ? ಇಬ್ಬರು ನೀವು ಯಾರಿಗೆ ಹುಟ್ಟಿದ್ರಿ ಅಂತ ಕೇಳ್ತಾ ಇದ್ದಾಗ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ತಾಯಿ ಮನಸ್ಸು ಏನಾಗಬಹುದು? ನಿಮ್ಮ ತಾಯಿ ಮನಸ್ಸುಗಳು ಏನು ಅನ್ಸ್ಕೊಳ್ಬಹುದು? ನನ್ನ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ನನ್ನ ಮಕ್ಕಳು MLA MP ಗಳಾಗಿದ್ದಾರೆ, ಆದರೆ ಇವತ್ತ ತಾಯಿಂದಿರು ಕೂಡ ಹೊರಗಡೆ ತರ್ತಾ ಇದ್ರಲ್ಲ, ಯಾರಿಗೆ ಹುಟ್ಟಿದಿರಿ ಅಂತ ಹೇಳಿ. ನೀವು ಸಾಬರಿಗೆ ಹುಟ್ಟಿರ್ಬೇಕು ಅಂತ ಇದ್ರಿ, ನೀನ್ ಯಾರಿಗೆ ಹುಟ್ಟಿದ್ರಿ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಏನ್ ಅರ್ಥ ಇದರಲ್ಲಿ? ನೀವಿಬ್ಬರ ಅರ್ಥಗಳು ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನೀವು ಸಮಾಜದ ಕಟ್ಟ ಕಡೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಕ್ಕಂಥವ್ರು, ಕನಿಷ್ಠ ಪಕ್ಷಕ್ಕಾದರೂ ಸೌಜನ್ಯತೆಗಾದರೂ ಕೂಡ ನೀವು ಆಲೋಚನೆ ಮಾಡಬೇಕು. ನಿಮ್ಮ ಬಗ್ಗೆ ಬಹಳಷ್ಟು ಗೌರವ ಇದೆ. ನೀವು ಕೇಂದ್ರದ ಮಾಜಿ ಸಚಿವರಾದಂಥವ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರಂತರ ಕೈಯಲ್ಲಿ ನೀವು ದುಡ್ದಂಥವ್ರು. ನಿಮ್ಮ ಬಾಯಿಂದ ಮುತ್ತುಗಳು ಉದುರಬೇಕು ಹೊತ್ತು ಈ ತರದ ಹೊಲಸು ಮಾತುಗಳು ಉದುರಬಾರದು. ಯತ್ನಾಳ್ ಅವರೇ, ಕಾಶಪ್ಪನವರೇ, ನೀವು ಕೂಡ ಅನೇಕ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಸಲಹೆ, ಸಮಯ ಮತ್ತು ಇನ್ನಿತರ ವಿಚಾರಗಳನ್ನ ನಿಮ್ಮ ಮನಗಂಡು ಈ ರೀತಿಯಾಗಿ ಬಹಿರಂಗ ಪಡೋದು ಸರಿಯಲ್ಲ ಅನ್ಸತಕ್ಕಂಥ ಮಾತನ್ನ ಇವತ್ತು ನಿಮ್ಮಿಬ್ಬರಿಗೂ ಹೇಳಲೇಬೇಕಾಗಿದೆ. ನಿಜವಾಗ್ಲೂ ಹೇಳ್ರಿ, ಇವತ್ತು ಕಾಶಪ್ಪನವರಾಗಿರ್ಬೋದು ಅಥವಾ ಯತ್ನಾಳ್ ಆಗಿರ್ಬೋದು, ಇಬ್ಬರು ಮಕ್ಕಳು ಯಾವತ್ತಾದ್ರೂ ಒಂದು ಹೋರಾಟದಲ್ಲಿ ಭಾಗಿಯಾಗಿಸಿದಿರಾ? ಹೋರಾಟದಲ್ಲಿ ಕರ್ಕೊಂಡು ಬಂದಿರಾ? ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಕಾಶಪ್ಪನವ್ರ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರಾ? ಅಥವಾ ಯತ್ನಾಳ್ ಅವರು ತಮ್ಮ ಬಿಜೆಪಿಯಲ್ಲಿ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರಾ? ಯಾವತ್ತಾದರೂ ಈ ಇಬ್ಬರು ಮಕ್ಕಳು ಯಾರಾದ್ರೂ ನೀವು ನೋಡಿದ್ರೇನು? ಯಾವ್ದಾದ್ರು ಸ್ಟ್ರೈಕಲ್ಲಿ ಇವ್ರು ಬಂದಿದಾರೇನು? ಅಥವಾ ನಮ್ಮಪ್ಪನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಮಕ್ಕಳು ಕೇಳಿದಾರೇನು? ಇಲ್ವಲ್ಲ. ಆದ್ರೆ ಇವತ್ತು ಇಬ್ಬರ ಮಧ್ಯೆ ಈ ರೀತಿಯಾಗಿ ದ್ವೇಷ ಕಾರ್ತಕ್ಕಂಥ ಕೆಲಸ ಯಾಕೆ ಅಂತಕ್ಕಂಥ ಪ್ರಶ್ನೆ ನಾವು ನಿಮಗೆ ಕೇಳ್ತಾ ಇದ್ದೀವಿ. ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಗೆ, ಈ ತರದ ದ್ವೇಷದ ಭಾಷಣ ಮಾಡೋದ್ರಿಂದ ಯಾವತ್ತೂ ಉದ್ಧಾರ ಆಗೋದಲ್ಲ. ನಿಮ್ಮ ಮಕ್ಕಳು ಮರುಗಳು ಹೇಗೋ ಒಂದ್ ಕಡೆ ಸ್ವಿಟ್ಜರ್ಲ್ಯಾಂಡು, ಅಮೆರಿಕದಲ್ಲೋ ಮತ್ತೊಂದು ಕಡೆ ಐಶ್ವರ್ಯದಲ್ಲಿ AC ರೂಮಲ್ಲಿ ಒತ್ತಾಡ್ತಾ ಇದ್ರೆ, ಅಲ್ಲಿರ್ತಕ್ಕಂಥ ಬಾಗಲಕೋಟು, ಮುಧೋಳು ಮತ್ತು ಬಿಜಾಪುರ ಜಿಲ್ಲೆಯ ಅನೇಕ ಜನ ಬಡವರು ಇವತ್ತು ಮೈ ತುಂಬಾ ಕೇಸ್ ಹಾಕ್ಸ್ಕೊಂಡು ಹುಚ್ಚನಾಯಿ ತರ ಅಲ್ದಾಡ್ತಿದ್ದಾರೆ. ಅವರಿಗೆ ಇವತ್ತು ಬೇಲ್ ಮಾಡ್ಕೊಳ್ಳಿಕ್ಕೆ ₹1 ಸಿಗ್ತಾ ಇಲ್ಲ. ಯತ್ನಾಳ್ ಅವರೇ, ನೀವು ಆಡ್ತಕ್ಕಂಥ ರೊಚ್ಚಿಗಿದ್ದ ಮಾತಾಡಿಗೆ ಅದೆಷ್ಟೋ ಹಿಂದೂಗಳು ಇವತ್ತು ರೋಡಿಗೆ ಬಿದ್ದು ಬೀದಿ ಪಾಲಾಗ್ತಾ ಇದ್ದಾರೆ. ಯಾಕೆ ಇವತ್ತು ನಿಮ್ಮನ್ನು ಅರ್ಥ ಆಗ್ತಾ ಇಲ್ಲ? ಯಾವ ರೀತಿಯಾಗಿ ನೀವು ಭಾಷಣ ಮಾಡಬೇಕು, ನಿಮ್ಮ ಪ್ರೇರಣೆ ಸಾರ್ವಜನಿಕರಾಗಬೇಕು ಅಂತ ನಾವೆಲ್ಲ ಬಯಸ್ಕೊಂಡ್ರೆ, ಇವತ್ತು ಸಿಕ್ಕದ ವಿರೋಧಾತ್ಮಕ ಹೇಳಿಕೆಗಳನ್ನು ನೀಡುವ ಮೂಲಕ ಇವತ್ತು ನೀವು ಮತ್ತೆ ಗುರಿಯಾಗ್ತಾ ಇದ್ದೀರಿ. ಇವತ್ತು ನಿಮಗೆ ಇದು ಸರಿ ಅನಿಸ್ತಾ ಇರಬಹುದು, ಆದರೆ ದ್ವೇಷಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ನಿಮ್ಮಿಂದ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ತಾ ಇದೀವಿ. ಈಗಲಾದರೂ ಕಾಶಪ್ಪನವರು ಮತ್ತು ಯತ್ನಾಳ್ ಅವರೇ ಒಂದಿಷ್ಟು ಆಲೋಚನೆ ಮಾಡಿ, ನಿಮ್ಮ ಮಧ್ಯೆ ನಿಮ್ಮ ಮನೆತನ ಬಿಟ್ಟು ಸಾಬರಿಗೆ ಹುಟ್ಟಿದಿರಿ ಅಂತಕ್ಕಂಥ ಮಾತೇನು ಪದೇ ಪದೇ ಆಡ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ನಿಮ್ಗೆ ಇದು ಸೇಮ್ ಆಗ್ತಾ ಇಲ್ವಾ ಅಂತಕ್ಕಂಥ ಮಾತನ್ನ ನಿಮ್ಮನ್ನು ನಾವು ಕೇಳಬೇಕಾಗಿದೆ. ಯಾಕಂದ್ರೆ ನೀವು ಹೇಳಿ ಕೇಳಿ ಸಣ್ಣ ಪಾರ್ವಟಿ ಪರಳು ಅಲ್ಲ, ಅಥವಾ ಏನೋ ಒಂದಿಷ್ಟು ಮಾಡಬಾರಂತ ಕೆಲಸ ನೀವು ಮಾಡಿದವರು ಅಲ್ಲ. ರಾಜ್ಯಕ್ಕೆ ನೀವು ಇವತ್ತು ಬೇಕಾದಂತ ವ್ಯಕ್ತಿಗಳು. ಇವತ್ತು ನಿಮ್ಮ ಬಾಯಲ್ಲಿ ಈ ತರದ ಹೊಲಸು ಮಾತುಗಳು ಆಡ್ತಾ ಇದ್ದೀರ ಅಂದ್ಮೇಲೆ ಯಾರ ನಿಮ್ಮನ್ನ ಹೇಗೆ ನಾವು ಇವರನ್ನ ಕರೆದುಕೊಂಡು ನಿಮ್ಮನ್ನ ವಿಚಾರ ಮಾಡ್ತಕ್ಕಂಥ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈಗಲಾದರೂ ಈ ಮಾತನ್ನ ಇಲ್ಲಿಗೆ ನಿಲ್ಲಿಸಿ, ನಿಮ್ಮ ಏನೇ ಇದ್ರೂ ಕೂಡ ಇಬ್ರು ಕೂಡ ಒಂದಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಸಹಕಾರ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನೋದೇ ನಾರಂಜ್ ಎಕ್ಸ್ಪ್ರೆಸ್ ನ ವಿಶೇಷ ಒಂದು ಕಳಕಳಿಯಾಗಿದೆ. ಧನ್ಯವಾದಗಳು. ಈ ಸುದ್ದಿ ಯಾರು ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಬಂದಾಗ. ಸೂಳೆ ಮಗ, ಇವರೆಲ್ಲ ಇವ್ರ ಸೌಜನ್ಯತೆನ ಇವರು ಮೊನ್ನೆ ಯತ್ನಾಳ್ ಮಾತಾಡಿದಾರಲ್ಲ, ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದ್ರು.
ಯಾರಿಗೆ ಹುಟ್ಟಿ ಸುಳ ಮಗ ಅಂತ ಕೇಳ್ತಾರೆ. ಇವ್ರು ಯಾರು ಹುಟ್ಟಿ ಸುಳ ಮಕ್ಳು ಹೆಂಗಾರ ಅದು ಪ್ರಶ್ನೆ ಹಾಕೊಳ್ಳಿ. ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನ್ ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರಂತ ಅಂದ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರ ಅಂತ ನನ್ನ ಪ್ರಶ್ನೆ. ಈಗ ಇವ್ರು ಯಾರು ಹುಟ್ಟಿದ್ದಾರೆ? ಇವರು ಭಾರತ ದೇಶದವ್ರು ಹುಟ್ಟಿದಾರ, ಬೇರೆ ದೇಶದಾಗ ಹುಟ್ಟಿದ್ರು. ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ, ಜೀವ ತ್ಯಾಗ ಮಾಡಿಲ್ಲ. ಸುಮ್ಮನೆ ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅದಕ್ಕೆ ಇವೆಲ್ಲ ಬಿಡಬೇಕು. ಸಾಗರಿಗೆ ಹುಟ್ಟದಂಗೆ ಆಗ್ಬೇಕು. ಅವನೇನು ಸಾಗರ ಸಲುವಾಗಿ ಅವ ಪಾದಯಾತ್ರೆ ಮಾಡಿದ. ಅವ ಎಲ್ಲ ಬಿಟ್ಬಿಟ್ಟಾನೆ. ಅಲ್ಲಿ ಹುನಗುಂದದಲ್ಲಿ ಸಪರೇಟ್ ಕಚೇರಿಯಲ್ಲಿ ಖರೀದಿ ಹಾಕೋಬೇಕಾದ್ರೆ ಇವನಿಗೆ ರೊಕ್ಕ ಕೊಟ್ಟ ಮೇಲೆ ಖರೀದಿ ಹಾಕಿ ಪರಿಸ್ಥಿತಿ ಅಂತ ಯೋಗ್ಯನ ಬಗ್ಗೆ ಕೇಳಬೇಕು. ಅವ ಏನದ ಒಂದು ಈಗ ಪಶ್ಚಾತ್ತಾಪ ಪಡ್ಲಕತ್ತಾರ. ಮೊನ್ನೆ ಏನೋ ಭಾಳ ಹಾಡಾಡ್ತಿದ್ದಲ್ಲ ಬಾಗಲಕೋಟೆ ಲೋಕಸಭೆ ಆರ್ಸೆ ತಂದು ಬರ್ತೀನಿ ಯಾಕೆ ಆರ್ಸ್ಕೊಂಡಿಲ್ಲ. ಎಷ್ಟು ಲೀಡ್ ಕೊಟ್ಟ ಇವರಿಗೆ ಎಸ್ಪೆಷಲಿ ರೊಕ್ಕ ಹೊಡೆದ ಕೊಟ್ಟ. ಈಗ ಅವನಂಗ ಅವ್ನು ಶಬ್ದದಾಗ ಅವ್ನಿಗೆ ಕಾಳು ಬಂದಾಗ ಅವನು ಈ ನಮ್ಮ ಸಮುದಾಯಕ್ಕೂ ದೊಡ್ಡ ಮೋಸ ಮಾಡ್ಯಾರ. ಈ ಮಧ್ಯೆ ಅದ್ರ ಬಗ್ಗೆ ಚಕಾರ ಇರ್ತಲ್ಲ.